ಎಲ್ಲರಿಗೂ ನಮಸ್ಕಾರ. ಓವರ್ ಪ್ರೋಟೋಕಾಲ್ ಸಿಬಿಲ್ ಡಿಟೆಕ್ಷನ್ 1, ಸಿಬಿಲ್ ಡಿಟೆಕ್ಷನ್ 2 ಎರಡನ್ನೂ ಕೂಡ ಯಾರು ಮಾಡೋಕ್ಕಾಗಿಲ್ಲ ಅವ್ರಿಗೆ ಒಂದು ಗೂಗಲ್ ಫಾರ್ಮನ್ನು ಕೊಟ್ಟಿದ್ದಾರೆ. ಆ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡೋದ್ರಿಂದ ನಾವು ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗ್ಬೋದು. ಈ ಒಂದು ಫಾರ್ಮನ್ನು ಯಾರೆಲ್ಲ ಫಿಲ್ ಮಾಡಬೇಕು ಅಂದರೆ, ಇವಾಗ ನಿಮ್ಮ ಹತ್ರ ಅಪ್ಲಿಕೇಶನ್ ಇದೆ, ಓವರ್ ಪ್ರೋಟೋಕಾಲ್ ಅಪ್ಲಿಕೇಶನ್. ಜಸ್ಟ್ ಓಪನ್ನ ಮಾಡ್ಕೊತೀರಾ. ಇಲ್ಲಿ ಕೆಳಗಡೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕಂಗ್ರ್ಯಾಚುಲೇಷನ್ಸ್ ಎಲಿಜಿಬಲ್ ಫಾರ್ ಏ ಡ್ರಾಪ್ ಈ ರೀತಿ ಒಂದು ಆಪ್ಷನ್ ಬಂತು ಅಂದರೆ ನೀವು ಇದನ್ನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಈ ರೀತಿ ಆಪ್ಷನ್ ಬಂದಿಲ್ಲ, ನಿಮ್ದು ಇನ್ನೂ ಕೂಡ KYC ಆಗಿಲ್ಲ ಅಂದರೆ, ಸಿಬಿಲ್ ಡಿಟೆಕ್ಷನ್ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಗೂಗಲ್ ಫಾರ್ಮ್ ಇನ್ನು 20 hours ಅಷ್ಟೇ ಇರೋದು. ಇವಾಗ ಟೈಮ್ ಬಂತು ಅಂದರೆ 8 ಗಂಟೆ, ನಾಳೆ ಬೆಳಗ್ಗೆ 5:15ಗೆ ಈ ಒಂದು ಗೂಗಲ್ ಫಾರ್ಮ್ ಎಂಡ್ ಆಗ್ತಾಯಿದೆ. ಅಂದರೆ ಆಗಸ್ಟ್ 27 5:30 AM ಈ ಒಂದು ಗೂಗಲ್ ಫಾರ್ಮ್ ಎಂಡ್ ಆಗ್ತಾಯಿದೆ. ಸೊ ಅದ್ರ ಒಳಗಡೆ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿತ್ತು, ಅವ್ರಿಗೂ ಕೂಡ ಸಿಬಿಲ್ ಡಿಟೆಕ್ಷನ್ ಆಗಿರಲಿಲ್ಲ ಅಂದರೆ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಲಿ, ವಿತಿನ್ 20 hours ಒಳಗಡೆ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಫಸ್ಟ್ ಏನು ಮಾಡ್ತೀರಾ, ಡಿಸ್ಕ್ರಿಪ್ಷನ್ ನಾನು ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕಾಪಿ ಮಾಡ್ಕೊಂಡು ನಿಮ್ಮ ಗೂಗಲ್ ಕ್ರೋಮ್ಗೆ ಪೇಸ್ಟ್ ಮಾಡ್ಕೊತ ಕ್ಲಿಕ್ ಮಾಡ್ಕೊತೀರಾ. ಈ ರೀತಿ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಸೊ ಎಲ್ಲ ನೋಡ್ತಾ ಇರ್ಬೋದು. ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡೋದ್ರಿಂದ ಕಂಪ್ಲೀಟಾಗಿ ನಿಮಗೆ ಈ ಒಂದು ಏರ್ ಡ್ರಾಪ್ ಎಲಿಜಿಬಲ್ ಆಗ್ತೀರಾ ಅಂದರೆ ಖಂಡಿತ ಇಲ್ಲ. ಪ್ಲೀಸ್ ಅವೇರ್ ದಟ್ ಕಂಪ್ಲೀಟಿಂಗ್ ದಿಸ್ ಗೂಗಲ್ ಫಾರ್ಮ್ ಡಸ್ ನಾಟ್ ಗ್ಯಾರಂಟಿ ಏರ್ ಡ್ರಾಪ್ ಎಲಿಜಿಬಿಲಿಟಿ. ಮೇ ಬಿ ನೀವು ಎಲಿಜಿಬಲ್ ಆಗ್ಬೋದು, ಎಲಿಜಿಬಲ್ ಆಗದೇ ಇರ್ಬೋದು. ಎಲಿಜಿಬಿಲಿಟಿನ ಯಾವುದ್ರ ಮೇಲೆ ಬೇಸ್ ಮಾಡ್ತಾರೆ ಅಂದರೆ, ನೀವು ಯಾವ ರೀತಿ ವರ್ಕ್ ಮಾಡಿದ್ದೀರಾ, ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ. ಮತ್ತು ನಾನು ಹೇಳಿದ್ದೆ ವೀಡಿಯೋದಲ್ಲಿ ಲಾಸ್ಟ್ 2 to 3 months ಬ್ಯಾಕು ಒಂದು ಟೆಸ್ಟ್ ನೆಟನ್ನು ಬಿಟ್ಟಿದ್ದಾಗ ಅಥವಾ ಅಪ್ಲಿಕೇಶನ್ಲಿ ಪ್ರತಿದಿನ ಕೂಡ ಒಂದು 2-3 ಟ್ರಾನ್ಸಾಕ್ಷನ್ನ ಮಾಡಿ ಅಂದ್ಬಿಟ್ಟು. ಸೊ ಯಾರೆಲ್ಲ ಚೆನ್ನಾಗಿ ಮಾಡಿರ್ತಾರೆ, ಯಾರೆಲ್ಲ ಆ್ಯಕ್ಟಿವ್ ಆಗಿದ್ದರೆ ಅವ್ರು ಬಂತು ಅಂದರೆ ಎಲಿಜಿಬಲ್ ಆಗ್ತೀರಾ. ಬಟ್ ನಾನು ಆ್ಯಕ್ಟಿವ್ ಆಗಿಲ್ಲ ಗುರು, ನಾನು ಇದನ್ನು ಮಾಡೋದಿಲ್ಲ ಅಂತ ಬಿಡೋಕ್ಕೆ ಹೋಗಬೇಡಿ. ಯಾರೆಲ್ಲ KYC ಆಗಿಲ್ಲ, ಯಾರು ಸಿಬಿಲ್ ಡಿಟೆಕ್ಷನ್ ಆಗಿಲ್ಲ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬಂತಂದರೆ ಎಂಟರ್ ಯುವರ್ ವ್ಯಾಲೆಟ್ ಓವರ್ ವ್ಯಾಲೆಟ್ ಇಮೇಲ್ ಅಂತ ಬರುತ್ತೆ. ಓವರ್ ವ್ಯಾಲೆಟ್ಗೆ ಯಾವ ಒಂದು ಇಮೇಲ್ ಅಡ್ರೆಸ್ಸನ್ನು ಹಾಕಿದ್ದೀರಾ ಅದೇ ಒಂದು ಇಮೇಲ್ ಅಡ್ರೆಸ್ ಹಾಕ್ತೀರಾ. ಹ್ಯಾವ್ ಕಂಪ್ಲೀಟೆಡ್ ದ ಫಿಫ್ತ್ ಸಿಬಿಲ್ ಡಿಟೆಕ್ಷನ್ ಮಿಷನ್ ಅಂತ ಕೊಟ್ಟಿದೆ. ಸೊ ಫಿಫ್ತ್ ನಾನು ಸಿಬಿಲ್ ಡಿಟೆಕ್ಷನ್ ಮಿಷನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಖಂಡಿತ ಇಲ್ಲ, ನೋ ಅಂತ ಹಾಕೊತೀನಿ. ಹಾಗೆ ಹ್ಯಾಶ್ ಕೀಯಲ್ಲೂ ಅಷ್ಟೇ KYC ಆಗಿಲ್ಲ, ಸೊ ಅದರಿಂದ ನೋ ಅಂತ ಕ್ಲಿಕ್ ಮಾಡ್ಕೊತೀನಿ. ಪ್ಲೀಸ್ ಎಕ್ಸ್ಪ್ಲೈನ್ ವೈ ಯು ಆರ್ ಅನೇಬಲ್ ಟು ಪಾರ್ಟಿಸಿಪೇಟ್ ಇನ್ ಸಿಬಿಲ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಕ್ರೈಬ್ ಯುವರ್ ಕಾಂಟ್ರಿಬ್ಯೂಷನ್ಸ್ ಟು ಓವರ್ ಪ್ರೋಟೋಕಾಲ್. ಏನಂದರೆ ನೀವು ಏನಕ್ಕೆ KYCನ ಮಾಡೋಕ್ಕಾಗಿಲ್ಲ, ಏನಕ್ಕೆ ಸಿಬಿಲ್ ಡಿಟೆಕ್ಷನ್ನ ಮಾಡಿಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಅದರ ಜೊತೆಗೆ ಓವರ್ ಪ್ರೋಟೋಕಾಲ್ಗೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನಮ್ಮ ಒಂದು ಕಂಟ್ರಿಯಲ್ಲಿ ಈ ಒಂದು ಎಕ್ಸ್ಚೇಂಜ್ ಅವೈಲಬಿಲಿಟಿ ಇರಲಿಲ್ಲ. ಆ್ಯಂಡ್ ಲಾಸ್ಟ್ ಇಯರ್ ಬಂತು ಅಂದರೆ ನಾನು ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೆ, ಮಿಷನ್ಸ್ ಎಲ್ಲ ಕಂಪ್ಲೀಟನ್ನು ಮಾಡಿದೆ. ಈ ರೀತಿ ಅವರು ಕೂಡ ಕೊಟ್ಟಿದ್ದಾರೆ ಎಕ್ಸಾಂಪಲಿ. ಬಟ್ ಇದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ ಅಂದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಟೈಪ್ ಮಾಡಿ ನಾನು ಕೂಡ ಏನೂ ಹಾಕಿಲ್ಲ. ಯಾಕೆಂದರೆ ಇನ್ ಕೇಸ್ ನಾನು ಟೈಪ್ ಮಾಡಿ ಹಾಕೋದ್ರೆ ಸೇಮ್ ಕಾಪಿ ಮಾಡಿ ಸೇಮ್ ಪೇಸ್ಟ್ ಮಾಡ್ತು ಅಂದರೆ ಯಾರೆಲ್ಲ ಸೇಮ್ ಕಾಪಿ ಪೇಸ್ಟ್ ಮಾಡಿರ್ತಾರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ. ಸೊ ಅದಕ್ಕಾಗಿ ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವೇನು ಮಾಡಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಲೈಕ್ ಲಾಸ್ಟ್ ಇಯರಿಂದ ನಾನು KYC ಎಲ್ಲ ಮಾಡ್ಕೊಂಬಂದಿದ್ರೆ ಪ್ರತಿದಿನ ಕೂಡ ಕ್ವಿಝ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದಿದೆ, ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ, ಇಷ್ಟು ಪಾಯಿಂಟ್ಸ್ ಇತ್ತು ಅದನ್ನು ಮಾತ್ರ ಮೆನ್ಷನ್ ಮಾಡ್ಬೋದು. ಅದ್ರ ಜೊತೆಗೆ ಪ್ರತಿದಿನ ಕೂಡ ಟ್ರಾನ್ಸಾಕ್ಷನ್ ಮಾಡ್ತಿದ್ದೆ, ಮತ್ತು ಸ್ಟೇಕಿಂಗನ್ನು ಮಾಡಿದೆ, ಪಾಮ್ ಸ್ಟೇಕ್ ಇರ್ಬೋದು ಅಥವಾ ಇನ್ನೊಂದು ನೋಡ್ ಸ್ಟೇಕಿಂಗ್ ಇರ್ಬೋದು. ಈ ರೀತಿ ನೀವು ಏನೇನೆಲ್ಲ ಮಾಡಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಮತ್ತು ನೆನ್ಪಿಟ್ಕೊಳ್ಳಿ, 100 ಕ್ಯಾರೆಕ್ಟರ್ ಅಂದರೆ 100 ಲೆಟರ್ಗಿಂತ ಹೆಚ್ಚಿಗೆ ವರ್ಡ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಮೋರ್ ದೆನ್ 25 ವರ್ಡ್ಸ್, ಅಟ್ಲೀಸ್ಟ್ 25 ವರ್ಡ್ಸ್ ಆದರೂ ಕೂಡ ನೀವು ಬರೆಯುವಂಥ ಸೆಂಟೆನ್ಸಲ್ಲಿ ಇರಬೇಕು. ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಬರ್ರಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಗ್ರಾಮರ್ ಪ್ರಾಬ್ಲಮ್ ಆಗುತ್ತೆ, ಅದು ಆಗುತ್ತೆ, ಇದಕ್ಕೂ ಆಗುತ್ತೆ, ಏನೂ ಕೂಡ ತಲೆ ಕೆಡಿಸ್ಕೊಬೇಡಿ, ಬರೀರಿ. ಇನ್ ಕೇಸ್ ಅದು ಕೂಡ ಆಗಲಿಲ್ಲ ಅಂದರೆ ಗೂಗಲ್ಗೆ ಹೋಗಿ ನಿಮ್ಮ ಕನ್ನಡದಲ್ಲಿ ಬೇಕಾದ್ರೆ ಟೈಪ್ ಮಾಡಿ, ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಕೂಡ ಟೈಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಇದನ್ನೆಲ್ಲ ಹಾಕಿದ್ಮೇಲೆ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ಫಾರ್ಮೇಷನ್ ಆಯ್ತಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಅದನ್ನು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿಯನ್ನು ಕೊಟ್ಬಿಟ್ಟು ಇದನ್ನು ಕೂಡ ಕನ್ಫರ್ಮನ್ನು ಕೊಡಿ. ಇಷ್ಟನ್ನು ಮಾಡೋದ್ರಿಂದ ನಿಮ್ಮ ಒಂದು ಗೂಗಲ್ ಫಾರ್ಮ್ ಕೂಡ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಆ್ಯಂಡ್ ಇವಾಗ ಏನೆಲ್ಲ ಸಕ್ಸಸ್ಫುಲಿ ಗೂಗಲ್ ಫಾರ್ಮ್ನ ಸಬ್ಮಿಟ್ ಮಾಡಿದ್ರೆ ಇದು ನಿಮಗೆ September 1ಕ್ಕೆ ರಿಸಲ್ಟ್ ಬರುತ್ತೆ. ಅಂದರೆ ನಿಮ್ಮ ಒಂದು KYC ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ ಅಂದ್ಬಿಟ್ಟು. ನಿಮ್ಮ KYC ಕಂಪ್ಲೀಟ್ ಆಗಿತ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡ್ತು ಅಂದರೆ ಈ ರೀತಿ ಬರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಎಲಿಜಿಬಲ್ ಏರ್ ಡ್ರಾಪ್ ಅಂದ್ಬಿಟ್ಟು. ಯಾವಾಗ ಬರುತ್ತೆ? September 1 ಅಥವಾ September 2ಕ್ಕೆ ಈ ಒಂದು ಅಪ್ಡೇಟನ್ನು ಅವ್ರು ರಿಲೀಸ್ ಮಾಡ್ತಾರೆ. ಜಸ್ಟ್ 20 hours ಅಷ್ಟೇ ಇರೋದು. ಬೇಗ ಹೋಗಿ ಈ ಒಂದು ಫಾರ್ಮ್ನ ಫಿಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದನ್ನು ಮರಿಬೇಡಿ. ಯಾಕೆಂದರೆ ಅವರು ಕೂಡ ಇನ್ ಕೇಸ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಬತ್ತು ಇವಾಗ KYC ಮಾಡೋಕ್ಕಾಗಲಿಲ್ಲ ಅಂದರೆ ಅರ್ನಿಂಗ್ ಮಾಡೋದು ಕೂಡ ವೇಸ್ಟ್ ಆಗಬಾರ್ದಲ್ವ. ಸೊ ಅದರಿಂದ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್.